guys, welcome and welcome back to my YouTube channel. ನಾನು ಹೆಸರು ಕುಸುಮಾರಾಂಜನ. ಇವತ್ತೇ ಫಸ್ಟ್ ಟೈಮ್ ಈ ಫೇಸ್ ನ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ ಇರೋ ಅದರ್ ವಿಡಿಯೋಸ್ ನೋಡಿ ಇಷ್ಟ ಆದ್ರೆ ಹೆಲ್ಪ್ಫುಲ್ ಅನ್ಸಿದ್ರೆ ಅಥವಾ ಎಂಟರ್ಟೈನಿಂಗ್ ಅನ್ಸಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸೊ ನಾನು ನನ್ನ ಚಾನಲ್ ಅಲ್ಲಿ ಹೆಲ್ತಿ ರೆಸಿಪೀಸ್ ಅಥವಾ ನ್ಯೂಟ್ರಿಷನಲಿ ಬ್ಯಾಲೆನ್ಸ್ಡ್ ರೆಸಿಪೀಸ್ ಮತ್ತೆ ವೆಲ್ನೆಸ್, ಟ್ರಾವೆಲ್, ಬ್ಯೂಟಿ, ಫ್ಯಾಷನ್ ಥರ ಕಂಟೆಂಟ್ಗಳನ್ನ ಹಾಕ್ತಾ ಇರ್ತೀನಿ. ಸೊ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಡೆಫಿನೆಟ್ಲಿ ನಿಮಗೆ ಯೂಸ್ಫುಲ್ ಆಗೇ ಆಗುತ್ತೆ. ಹಾಗೆ ನಿಮಗೆ ಗೊತ್ತಿಲ್ಲ ಅಂದರೆ ನಂದೊಂದು ಹೆಲ್ತಿ ನ್ಯೂಟ್ರಿಷಸ್ ಇ ಬುಕ್ಸ್ ಕೂಡ ಇದೆ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಹೋಗಿ ಪರ್ಚೇಸ್ ಮಾಡ್ಬೋದು, ನನ್ನ ವೆಬ್ಸೈಟಲ್ಲಿ ಸಿಗುತ್ತೆ. ಏನಪ್ಪ ಅಂತ ಹೇಳಿದ್ರೆ ಇದರಲ್ಲಿ ಎಲ್ಲ ಬ್ಯಾಲೆನ್ಸ್ಡ್ ನ್ಯೂಟ್ರಿಷಸ್ ಫುಡ್ ಇರುತ್ತೆ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಪರ್ಚೇಸ್ ಮಾಡ್ಕೋಬೋದು. ಇಲ್ಲಿದೆ, ಹೋಗಿ ನೋಡ್ಕೊಳ್ಳಿ, ಚೆಕ್ ಮಾಡಿ, ಇಷ್ಟ ಆದರೆ ಪರ್ಚೇಸ್ ಮಾಡ್ಕೊಳ್ಳಿ. ಆಮೇಲೆ ನನ್ನ ಬುಕ್ಸ್ ಎಲ್ಲ ಇಂಗ್ಲೀಷಲ್ಲಿರುತ್ತೆ. ಆ್ಯಂಡ್ ಇ ಬುಕ್ಸ್ ಅಂದರೆ ಬುಕ್ಸು ಮೊಬೈಲು ಅಥವಾ ಲ್ಯಾಪ್ಟಾಪು, ಟ್ಯಾಬು ಈ ಥರದಲ್ಲಿ ಓದೋ ಅಂಥದ್ದು. ಫಿಸಿಕಲ್ ಬುಕ್ಸ್ ಅಲ್ಲ. ಐ ಹೋಪ್ ಯು ಗೈಸ್ ಅಂಡರ್ಸ್ಟ್ಯಾಂಡ್. ಇ ಬುಕ್ಸ್ ಅಂದರೆ ಎಲೆಕ್ಟ್ರಾನಿಕ್ ಬುಕ್ಸ್ ಅಥವಾ ಡಿಜಿಟಲ್ ಬುಕ್ಸ್ ಅಂತ. ಸೊ ಇಂಟ್ರೆಸ್ಟ್ ಇದ್ದರೆ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಎಷ್ಟೊಂದು ಜನ ಕೇಳಿದ್ರಿ ನನ್ನ ವ್ಲಾಗ್ಸ್ನೆಲ್ಲ ನೋಡ್ಬಿಟ್ಟು. ಅಂದರೆ ನಾನು ಶಾರ್ಟ್ಸ್ ಅಪ್ಲೋಡ್ ಮಾಡ್ತಿರ್ತೀನಿ ಆಲ್ಮೋಸ್ಟ್ ಎವ್ರಿ ಡೇ. ಅದನ್ನೆಲ್ಲ ನೋಡ್ಬಿಟ್ಟು ನೀವು ಕೇಳ್ತಾ ಇದ್ರಿ ರೆಸಿಪೀಸ್ ಬೇಕು ಅಂತ ಹೇಳ್ಬಿಟ್ಟು. ಸೊ ಬೇಸಿಕ್ಲಿ ಎಷ್ಟೊಂದು ಜನ ಕೇಳಿದ್ದೇನಪ್ಪ ಅಂದರೆ ಕಿಡ್ಸ್ ಫ್ರೆಂಡ್ಲಿ ರೆಸಿಪೀಸ್ ಅಥವಾ ಸ್ನ್ಯಾಕ್ಸ್ಗಳು ಈ ಥರದ್ನೆಲ್ಲ ತೋರಿಸಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋನಲ್ಲಿ ನಾನು ಆ ಥರ ಸ್ನ್ಯಾಕ್ಸ್, ಹೆಲ್ತಿ ಸ್ನ್ಯಾಕ್ಸ್, ಒಂದು ನ್ಯೂಟ್ರಿಷಿಯಸ್ ಸ್ನ್ಯಾಕ್ಸ್ ಇರ್ಬೋದು, ಯಾವುದೇ ಕೆಮಿಕಲ್ಸ್, ಶುಗರ್ಸ್ ಈ ಥರದ್ದೇನು ಇಲ್ದಲ್ಲೇ ಒಂದು ಹೋಲ್ ಫುಡ್ಸಿಂದ ಮಾಡಿರುವಂಥ ಹೆಲ್ತಿ ಸ್ನ್ಯಾಕ್ಸ್ಗಳನ್ನ ಮಾಡೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು. ಆ್ಯಂಡ್ ಒನ್ ಮೋರ್ ಥಿಂಗ್ ಏನೋ ಕೇಳಬೇಕಂತಿದ್ದೆ. ಸೊ ನಿಮ್ಗೆ ಯಾವುದಾದ್ರೂ ವೀಡಿಯೋಸ್ ಬೇಕಿದ್ರೆ ದಯವಿಟ್ಟು ನನ್ನ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ಆವಾಗ ನನಗೂ ಗೊತ್ತಾಗುತ್ತೆ ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಹೇಳ್ಬಿಟ್ಟು. ನಾನು ಯೂಟ್ಯೂಬ್ ಲಾಂಗ್ ಫಾರ್ಮ್ಯಾಟ್ ವೀಡಿಯೋಸ್ ಅಷ್ಟು ಹಾಕಲ್ಲ, ಬಟ್ ಇನ್ಮೇಲಿಂದ ಆದಷ್ಟು ಎವ್ರಿ ಫ್ರೈಡೇ 2 PM ಒಂದೊಂದು ಲಾಂಗ್ ಫಾರ್ಮ್ಯಾಟ್ ವಿಡಿಯೋ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ನಿಮ್ಗೆ ಏನಾದರೂ ಬೇಕಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ನಾನು ಆದಷ್ಟು ಆ ವಿಡಿಯೋಗಳನ್ನ ಮುಂದೆ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಎಷ್ಟೊಂದು ಜನ ನಂದು ಫ್ರಿಡ್ಜ್ ಆರ್ಗನೈಸೇಷನ್ನ ನೋಡ್ಬಿಟ್ಟು ನೀವು ಯಾವ ಥರ ಫ್ರಿಡ್ಜ್ ಆರ್ಗನೈಸೇಷನ್ ಮಾಡ್ತೀರಾ ತಿಳಿಸಿ ಅಂತ ಕೇಳಿದ್ರಿ. ಅದು ಬೇಕಾದರೆ ಹೇಳಿ, ಅದನ್ನು ಕೂಡ ಮಾಡ್ತೀನಿ ವೀಡಿಯೋಸು. ಆ್ಯಂಡ್ ನಾನು 8 ಗಂಟೆ ಅಷ್ಟರಲ್ಲಿ ನನ್ನ ಹಸ್ಬೆಂಡಿಗೆ ಅಷ್ಟೊಂದು ಏನು ಲಂಚ್ ಬಾಕ್ಸಿಗೆ ಹೆಂಗೆ ಪ್ರಿಪೇರ್ ಮಾಡ್ತೀರಾ ಅಂತೆಲ್ಲ ಕೇಳಿದ್ರಿ. ಅದನ್ನ ಕೂಡ ನಿಮಗೆ ಟಿಪ್ಸ್ ಎಲ್ಲ ಬೇಕಂದರೆ ಹೇಳಿ, ಅದನ್ನ ಕೂಡ ನಾನು ತಿಳಿಸ್ಕೊಡ್ತೀನಿ. ಆ್ಯಂಡ್ ನಮ್ಮ ಮನೆಗೆ ಹೊಸ ಸೋಫಾ ತಂದಿದ್ದೀವಿ ಆ್ಯಂಡ್ ಹೊಸ ಫ್ರಿಡ್ಜ್ ಅಥವಾ ರೆಫ್ರಿಜಿರೇಟ್ರ್ ತಂದಿದ್ದೀವಿ. ಎಷ್ಟೊಂದು ಜನ ಅದ್ರ ಬಗ್ಗೆ ಕೂಡ ಡೀಟೇಲ್ಸ್ ಕೊಡಿ ಅಂತ ಕೇಳಿದ್ರಿ. ಅದೇನಾದರೂ ಬೇಕಿದ್ರೆ ಅದನ್ನ ಕೂಡ ಹೇಳಿ, ಡೆಫಿನೆಟ್ಲಿ ನಾನು ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ತಿಳಿಸ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಡೆಫಿನೆಟ್ಲಿ ನೆಕ್ಸ್ಟ್ ಟೈಮಿಂದ ಎವ್ರಿ ಫ್ರೈಡೇ 2 PM ಒಂದು ವಿಡಿಯೋ ಹಾಕೋದಕ್ಕೆ, ಲಾಂಗ್ ಫಾರ್ಮ್ಯಾಟ್ ವಿಡಿಯೋ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮೂಲಕ ತಿಳಿಸಿ ನಿಮ್ಗೆ ಏನು ಇಷ್ಟ ಆಯಿತು ಆ್ಯಂಡ್ ಯಾವುದನ್ನು ಮುಂದೆ ಮಾಡಬೇಕು ಅಂತ. ಸೊ ಅವಾಗ ನನಗೆ ಗೊತ್ತಾಗುತ್ತೆ ಏನು ವಿಡಿಯೋಸ್ ಮುಂದೆ ತಗೊಬರ್ಬೇಕು ಅಂತ ಹೇಳ್ಬಿಟ್ಟು. ಡೆಫಿನೆಟ್ಲಿ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ಫಸ್ಟ್ ರೆಸಿಪಿ ಬಂದ್ಬಿಟ್ಟು ಇದು ಬನಾನಾ ಚಾಕ್ಲೇಟ್ ಬೈಟ್ ಅಂತ ಹೇಳ್ಬಿಟ್ಟು. ಐ ಹೋಪ್ ಇದು ನನಗೆ ಕಿಡ್ಸಿಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಬಿಕಾಸ್ ಒಂಥರ ಲಾಲಿಪಾಪ್ ಥರ ಅಥವಾ ಐಸ್ ಕ್ರೀಮ್ ಕ್ಯಾಂಡಿ ಥರ ಫೀಲ್ ಆಗುತ್ತೆ. ಸೊ ಡೆಫಿನೆಟ್ಲಿ ಅವರಿಗೆ ಹೆಲ್ತಿಯರ್ ವರ್ಷನ್ ಆಗೋ ಇರುತ್ತೆ ಆ್ಯಂಡ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಹೇಳೋದಕ್ಕೆ ಬಂದರೆ, ನಾನು ಯಾವುದೇ ಮಾಡುವಂಥ ಹೆಲ್ತಿ ಫುಡ್ ಆದರೂ ಆಯಿತು, ಎಷ್ಟು ಕೊಡಬೇಕೋ ಅಷ್ಟೇ ಕೊಡಬೇಕಾಯ್ತಾ. ಹೆಲ್ತಿ ಅಂತ ಹೇಳ್ಬಿಟ್ಟು ಜಾಸ್ತಿ ಕೊಟ್ಟರು ತಪ್ಪಾಗುತ್ತೆ. ಮಕ್ಳಿಗೆಲ್ಲ ಈ ಥರದ್ದು ಒಂದು ದಿನಕ್ಕೆ ಒಂದು ಕೊಡಿ ಅಷ್ಟೇ, ಜಾಸ್ತಿ ಎಲ್ಲ ಕೊಡೋಕ್ಕೆ ಹೋಗಬೇಡಿ. ಯಾವುದೇ ಆದರೂ ಅಷ್ಟೇ, ಹೆಲ್ತಿ ಆದ್ರೂ ಜಾಸ್ತಿ ಆದರೆ ಅಮೃತನೂ ವಿಷ ಆಗುತ್ತೆ ಅಂತ ಹೇಳ್ತಾರೆ ಗೊತ್ತಾ, ಜಾಸ್ತಿ ಆದರೆ ಅಮೃತನೂ ವಿಷ ಆಗುತ್ತೆ ಅಂತ. ಅದೇ ಥರನೇ ಹೆಲ್ತಿ ಫುಡ್ ಆದರೂ ಅಷ್ಟೇ ಸ್ವಲ್ಪನೇ ಕೊಡಬೇಕು, ತುಂಬ ಜಾಸ್ತಿ ಕೊಡೋಕ್ಕೆ ಹೋಗಬಾರ್ದು. ನಾನು ಮುಂಚೆನೇ ಹೇಳ್ತಾ ಇದ್ದೀನಿ ನಿಮಗೆ. ಸೊ ಇವಾಗ ಬನಾನಾ ಬೈಟ್ನ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ, ಬನ್ನಿ ನೋಡ್ಕೊಬರೋಣ. ಇವಾಗ ನಾವು ಬನಾನಾ ಚಾಕ್ಲೇಟ್ ಬೈಟ್ ಮಾಡೋದಕ್ಕೆ ಪುಟ್ಟ ಬಾಳೆಹಣ್ಣು ತೊಗೋಬೇಕಾಗತ್ತೆ. ಫಸ್ಟು ನಮ್ಮ ಮನೆಯಲ್ಲಿ ನಮ್ಮಮ್ಮ ಕೊಟ್ಟು ಕಳಿಸಿತ್ತು ಊರಿಂದ ಬರಬೇಕಾದ್ರೆ, ಅದು ವೇಸ್ಟ್ ಆಗಬಾರ್ದು ಅಂತ ಈ ಥರದ್ದೊಂದು ಸ್ನ್ಯಾಕ್ಸ್ ಥರ ಮಾಡ್ತಾಯಿದ್ದೀನಿ. ಸೊ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಬಾಳೆಹಣ್ಣ ಮಧ್ಯದಲ್ಲಿ ಅರ್ಧಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ಪೋರ್ಷನ್ ಸೈಜ್ ಕಡಿಮೆ ಇರಲಿ ಅಥವಾ ಕ್ಯಾಲರೀಸ್ ಕಡಿಮೆ ಇರುತ್ತೆ ಅಂತ ಹೇಳ್ಬಿಟ್ಟು. ಅದಾದಮೇಲೆ ನೋಡ್ಬೋದು ಇದು ಐಸ್ ಕ್ರೀಮ್ ಸ್ಟಿಕ್ಸ್ ಅಂತ ಬರುತ್ತೆ, ಅಥವಾ ನೀವು ಬೇಕಾದರೆ ಕಬಾಬ್ ಸ್ಟಿಕ್ಸ್ನ ಕೂಡ ಯೂಸ್ ಮಾಡ್ಬೋದು. ಇದನ್ನು ಈ ಥರ ಬಾಳೆಹಣ್ಣಿಗೆ ಮಧ್ಯದಲ್ಲಿ ಚುಚ್ಚಿ ಇಡ್ತಾ ಇದ್ದೀನಿ. ಇದೇ ಥರ
ಥರ ಎಲ್ಲದಕ್ಕೂ ಮಾಡಬೇಕಾಗತ್ತೆ. ಇದಾದ ನಂತರ ಏನಿಲ್ಲ, ನಿಮ್ಮ ಮನೇಲಿ ರೆಫ್ರಿಜಿರೇಟರ್ ಅಥವಾ ಫ್ರಿಡ್ಜ್ ಇರುತ್ತಲ್ಲ, ಫ್ರಿಡ್ಜಲ್ಲಿ ಒಂದು ಫ್ರಿಡ್ಜ್ ಇರುತ್ತೆ, ಇನ್ನೊಂದು ಫ್ರೀಝರ್ ಇರುತ್ತೆ ನೋಡಿ. ಫ್ರೀಝರಲ್ಲಿ ನೀವು ಇದನ್ನು ತೊಗೊಂಡೋಗಿ ಇಡಬೇಕಾಗತ್ತೆ. ಏನಿಲ್ಲ ಅಂದರೂ ಒಂದು 2-3 ಅವರ್ಸ್ ಇಟ್ಟಾದ ನಂತರ ಅದನ್ನು ವಾಪಸ್ ತೊಗೊಂಬಂದು ಈ ಥರ ಮೆಲ್ಟೆಡ್ ಡಾರ್ಕ್ ಚಾಕ್ಲೇಟ್ ಇರುತ್ತೆ, ಆ ಒಂದು ಡಾರ್ಕ್ ಚಾಕ್ಲೇಟ್ಗೆ ಈ ಥರ ಎಜ್ಬಿಟ್ಟು, ಮತ್ತು ಇದು ಸಾಲ್ಟೆಡ್ ಪೀನಟ್ಸ್ ಅಂತ ಬರುತ್ತೆ, ಅಥವಾ ನೀವೇ ಮನೇಲಿ ಮಾಡ್ಕೋಬೋದು ಸಾಲ್ಟೆಡ್ ಪೀನಟ್ಸ್ ಅಂದರೆ ಕಡಲೆ ಬೀಜ ಅಷ್ಟೇ. ಕಡಲೆ ಬೀಜನ ಈ ಒಂದು ಚಾಕ್ಲೇಟ್ ಮೇಲೆ ಈ ಥರ ಉದುರಿಸ್ಬೇಕು, ಅಥವಾ ಈ ಥರ ಎಜ್ಬಿಟ್ಟು ಚಾಕ್ಲೇಟಿಗೆ ಅಂಟ್ಕೊಳ್ಳೋ ಥರ ಮಾಡಿಬಿಟ್ಟು ಸೈಡಲ್ಲಿ ತೆಗೆದಿಟ್ಕೊಂಡ್ರೆ ಆಯಿತು. ಸೊ ಇದೇ ಥರ ಎಲ್ಲ ಒಂದು ಏನು ಬನಾನಾಗೂ ಮಾಡಿದ್ರೆ ಇದು ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ಬೇಕಂದರೆ ನೀವು ಇದಕ್ಕೆ ಕೊಬ್ಬರಿ ತುರಿ ಕೂಡ ಉದುರಿಸ್ಕೋಬೋದು, ಯಾವ ಥರ ಬೇಕಾದರೂ ಚೇಂಜ್ ಮಾಡ್ಕೋಬೋದು. ಇದನ್ನು ನೀವು ಫ್ರೀಝರಲ್ಲಿ ಮತ್ತೆ ತೊಗೊಂಡೋಗಿ ಏನಿಲ್ಲ ಅಂದರೂ ಒಂದು 3-4 ಅವರ್ಸು ಗಟ್ಟಿಗಾಗೋದಕ್ಕೆ ಇಟ್ಟರೆ ಇದು ಚೆನ್ನಾಗಿರುತ್ತೆ. ಅದಾದ ನಂತರ ಒಂಥರ ಕ್ಯಾಂಡಿ ಥರ ಫೀಲ್ ಆಗುತ್ತೆ. ಎಷ್ಟು ದಿನ ಬೇಕಾದರೂ ಇಟ್ಕೋಬೋದು. ಏನಿಲ್ಲ ಅಂದರೂ ನೀವು ಒಂದು 2 ಮಂತ್ಸ್ವರೆಗೂ ಈ ಸ್ನ್ಯಾಕ್ಸ್ನ ಇಟ್ಕೋಬೋದು. ಫ್ರೀಝರಲ್ಲಿ ಇಡಬೇಕು, ಫ್ರಿಜ್ಜಲ್ಲ ಫ್ರೀಝರಲ್ಲಿ ಇಡಬೇಕು. ಅದೇ ಐಸ್ ಕ್ರೀಮ್ ಇಡೋದು ಬರುತ್ತಲ್ಲ, ಅಲ್ಲಿ ತಗೊಂಡೋಗಿ ಇಟ್ಕೋಬೇಕು. ನಿಮ್ಮ ಮಕ್ಳಿಗೆಲ್ಲ ಐ ಹೋಪ್ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತಾ ಇದ್ದೀನಿ. ಟ್ರೈ ಮಾಡಿ, ಈಸಿಯಾಗಿ ಮಾಡ್ಕೋಬೋದು. ಸೊ ಇವಾಗ ನೆಕ್ಸ್ಟ್ ರೆಸಿಪಿ ಬಂದ್ಬಿಟ್ಟು ಇದು ಸ್ನೀಕರ್ಸ್ ಬಾರ್ ಅಂತ ಹೇಳ್ಬಿಟ್ಟು, ನೀವೆಲ್ಲ ಸ್ನೀಕರ್ಸ್ ಗೊತ್ತಿರುತ್ತಲ್ಲ ಅಂಗಡಿಲಿ ತಿನ್ನುವಂಥದ್ದು, ಅದು ಎಷ್ಟು ಶುಗರ್ ಹಾಕಿರ್ತಾರೆ, ಏನೇನೋ ಪಾಮ್ ಆಯಿಲ್ ಅಂತ ಏನೇನೋ ಮೈದಾ ಅದು ಇದು ಚೆನ್ನಾಗಿ ಹಾಕ್ಬಿಟ್ಟಿರ್ತಾರೆ, ನಿಮ್ಗೆಲ್ರಿಗೂ ಗೊತ್ತಿರುತ್ತೆ. ಆ್ಯಂಡ್ ಅಂಥವನ್ನ ಮಕ್ಳಿಗೆ ಕೊಡೋದು ಈಸ್ ನಾನ್ ಸೆನ್ಸ್. ಸೊ ಅಷ್ಟು ಒಳ್ಳೇದಲ್ಲ ಆಯಿತಾ. ಸೊ ಮಕ್ಳಿಗೆ ಅಂತಲ್ಲ, ದೊಡ್ಡವರು ಕೂಡ ಸ್ವಲ್ಪ ಹೆಲ್ತಿಯರ್ ವರ್ಷನ್ ಆಗಿ ತಿನ್ನಬೇಕು ಅಂತ ಹೇಳ್ಬಿಟ್ಟು ಇದೊಂದು ಸ್ನೀಕರ್ಸ್ ಬಾರ್ ಅಥವಾ ಒಂದು ಪ್ರೋಟೀನ್ ಬಾರ್ನ ಯಾವ ಥರ ಮಾಡೋದು ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ ಹೋಲ್ ಫುಡ್ಸ್ನ ಹಾಕ್ಬಿಟ್ಟು ಚೆನ್ನಾಗಿ ಮಾಡ್ಬೋದು. ಡೆಫಿನೆಟ್ಲಿ ಸ್ನೀಕರ್ಸ್ ಥರ ಏನು ಬರಲ್ಲ. ಆಬ್ವಿಯಸ್ಲಿ ಯಾವುದಕ್ಕೆ ಸಕ್ಕರೆ ಹಾಕಿದ್ರೆ ಅದು ಚೆನ್ನಾಗಾಗುತ್ತೆ. ನಾವಿಲ್ಲಿ ಸಕ್ಕರೆ ಹಾಕಿ ಮಾಡಲ್ಲ, ಬಟ್ ಸಕ್ಕರೆಗೆ ಆಲ್ಟರ್ನೇಟಿವ್ ಏನು ಸ್ವೀಟ್ನರ್ಸ್ನ ಹಾಕಿ ಮಾಡ್ತೀನಿ. ಸೊ ಅದು ಹೇಗೆ ಮಾಡ್ಬೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಒಂದು ಒಳ್ಳೆ ಹೆಲ್ತಿ ಒಂಥರ ಚಾಕ್ಲೇಟ್ ಬೈಟ್ ಥರ ಆಗುತ್ತೆ ಮಕ್ಕಳಿಗೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಸೊ ಇದು ಅಷ್ಟೇ, ಒಂದು ಕಡಿಮೆ ಕ್ವಾಂಟಿಟಿನಲ್ಲಿ ಮಾಡಿ ಕಡಿಮೆ ಸೈಜಲ್ಲಿ ಮಕ್ಳಿಗೆ ಕೊಡಿ. ಎವ್ರಿ ಡೇ ಒಂದೊಂದು ಕೊಡಿ, ಚಿಕ್ಕ ಸೈಜಲ್ಲಿ ಅಷ್ಟೇ, ಜಾಸ್ತಿ ಕೊಡೋಕೆ ಹೋಗಬೇಡಿ. ಯಾವುದೇ ಆದರೂ ಅಷ್ಟೇ ಕಡಿಮೆ ಕೊಡಬೇಕು. ಸೊ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಈಗ ನಾವು ಸ್ನೀಕರ್ಸ್ ಬಾರ್ನ ಮಾಡೋದಕ್ಕೆ ಫಸ್ಟ್ ಇಲ್ಲಿ ಕೋಕೋನಟ್ ಫ್ಲೋರು ಮತ್ತು ಆಲ್ಮಂಡ್ ಫ್ಲೋರ್ನ ತೊಗೋಬೇಕಾಗತ್ತೆ. ಇದು ಮೆಷರಿಂಗ್ ಕಪ್ಪು 3/4 ಕಪ್ದು ಇದು ಕಪ್ಪು. ಇದೆಲ್ಲ ಬೇಕಿಂಗಲ್ಲಿ ಯೂಸ್ ಮಾಡ್ತಾರೆ. ಸೊ ಈ 3/4 ಕಪ್ಪಲ್ಲಿ ಅರ್ಧ ಕೋಕೋನಟ್ ಫ್ಲೋರು, ಅರ್ಧ ಆಲ್ಮಂಡ್ ಫ್ಲೋರ್ ಅಂತ ಬರುತ್ತೆ, ಅದನ್ನ ಯೂಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ 2-3 ಟೇಬಲ್ ಸ್ಪೂನಷ್ಟು ಹನಿ ಅಥವಾ ಜೇನುತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ. ಈ ಕೋಕೋನಟ್ ಫ್ಲೋರು ಮತ್ತು ಆಲ್ಮಂಡ್ ಫ್ಲೋರು ಅಂಗಡಿನಲ್ಲಿ ಸಿಗುತ್ತೆ, ಅಥವಾ ಅಮೆಝಾನಲ್ಲಿ ನೀವು ಪರ್ಚೇಸ್ ಮಾಡ್ಕೋಬಹುದು. ನೆಕ್ಸ್ಟ್ ಇಲ್ಲಿ ನಾನು ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನೂ ಹಾಕೊಂತಾ ಇದ್ದೀನಿ. ಹಾಕ್ಬಿಟ್ಟೆಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಈ ಥರ ಒಂದು ಏನಂತಾರೆ, ಇದು ಬ್ರೆಡ್ ಟಿನ್ ಅಂತ ಬರುತ್ತೆ. ಆ ಬ್ರೆಡ್ ಟಿನ್ಗೆ ಈ ಥರ ಒಂದು ಪಾರ್ಚ್ಮೆಂಟ್ ಪೇಪರ್ ಅಂತ ಸಿಗುತ್ತೆ, ಇದು ಬೇಕಿಂಗಿಗೆ ಯೂಸ್ ಮಾಡ್ತಾರೆ, ಅಂಗಡಿನಲ್ಲಿ ಸಿಗುತ್ತೆ ಅಥವಾ ಅಮೆಝಾನಲ್ಲಿ ಸಿಗುತ್ತೆ. ಅದಕ್ಕೆ ನಾನು ಈಗ ಏನು ಕಲಸಿಟ್ಟಿದ್ವಿ ನೋಡಿ ಆಲ್ಮಂಡ್ ಫ್ಲೋರ್ ಮತ್ತು ಕೋಕೋನಟ್ ಫ್ಲೋರ್ದು ಇಟ್ಟು, ಅದನ್ನು ನಾನು ಈ ಥರ ನೋಡ್ಬೋದು ಸಮದಟ್ಟಾಗಿ ಮಾಡಿಬಿಟ್ಟು ಅದನ್ನು ನಾನು ಫ್ರೀಝರಲ್ಲಿ ಒಂದು 15 to 20 ಮಿನಿಟ್ಸು ಫ್ರೀಸ್ ಆಗಕ್ಕೆ ಇಡ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಡಾರ್ಕ್ ಚಾಕ್ಲೇಟ್ ಚಿಪ್ಸ್ ಅಂತ ಬರ್ತವೆ, ಅಥವಾ ಡಾರ್ಕ್ ಚಾಕ್ಲೇಟ್ನೇ ಯೂಸ್ ಮಾಡ್ಕೋಬೋದು. ಒಳ್ಳೆ ಕ್ವಾಲಿಟಿ ಡಾರ್ಕ್ ಚಾಕ್ಲೇಟ್ನ ಯೂಸ್ ಮಾಡ್ಕೊಳ್ಳಿ, ಹಾಗಾದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಇಲ್ಲಾಂದರೆ ಟೇಸ್ಟು ಚೆನ್ನಾಗಾಗಲ್ಲ. ಸೊ ಡಾರ್ಕ್ ಚಾಕ್ಲೇಟ್ನ ಮೆಲ್ಟ್ ಮಾಡ್ಕೋಬೇಕು. ನಾರ್ಮಲಿ ಡಬಲ್ ಬಾಯ್ಲರ್ ಮೆಥಡಲ್ಲಿ ಮೆಲ್ಟ್ ಮಾಡ್ಕೊಂಡ್ರೆ ಆಯಿತು. ಈ ಒಂದು ಸ್ನೀಕರ್ಸ್ ಬಾರ್ಗೆ 4 ಲೇಯರ್ಸ್ ಬರುತ್ತೆ. ಫಸ್ಟ್ ಲೇಯರ್ನ ನಾವು ಆಲ್ರೆಡಿ ಪ್ರಿಪೇರ್ ಮಾಡಿ ಇಟ್ಟಿದ್ದೀವಿ, ಆಲ್ಮಂಡ್ ಫ್ಲೋರ್ ಹಾಗೆ ಕೋಕೋನಟ್ ಫ್ಲೋರ್ ಹಾಕಿ. ಇವಾಗ ನಾವು ಸೆಕೆಂಡ್ ಲೇಯರ್ನ ಪ್ರಿಪೇರ್ ಮಾಡೋದಕ್ಕೆ ಒಂದು ಮಿಕ್ಸಿ ಜಾರಲ್ಲಿ 1 ಕಪ್ಪಷ್ಟು ಸೀಡ್ಸ್ನ ತೆಗೆದಿರುವಂಥ ಡೇಟ್ಸ್ನ ಹಾಕೊಳ್ಳಿ. ಅದ್ರ ಜೊತೆಗೆ 1 ಪಿಂಚಷ್ಟು ವೆನಿಲಾ ಬೀನ್ ಪೇಸ್ಟ್ ಅಂತ ಬರುತ್ತೆ, ಅದನ್ನ ಸೇರಿಸ್ಕೊಳ್ಳಿ. ಅಥವಾ ವೆನಿಲಾ ಎಸೆನ್ಸ್ ಇದ್ರೆ ನಿಮ್ಮ ಹತ್ರ ಅದನ್ನೇ 1 ಟೀ ಸ್ಪೂನ್ ಅಷ್ಟು ಸೇರಿಸ್ಕೊಳ್ಳಿ. ಅದ್ರ ಜೊತೆಗೆ 1 ಪಿಂಚಷ್ಟು ಸಾಲ್ಟ್ ಹಾಕಿ, ಜೊತೆಗೆ ನೀವು 2 ಟೇಬಲ್ ಸ್ಪೂನ್ ಅಷ್ಟು ಪೀನಟ್ ಬಟರ್ನ ಸೇರಿಸಿ. ಇದೆಲ್ಲದನ್ನು ನೀವು ನೀಟಾಗಿ ಮಿಕ್ಸಿ ಮಾಡ್ಕೊಬರ್ಬೇಕಾಗತ್ತೆ. ಇಷ್ಟು ಚೆನ್ನಾಗಿ ಪೇಸ್ಟ್ ಆಗಬೇಕು ನೋಡಿ. ಇದನ್ನೇ ತಿಂದರೂ ಕೂಡ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾವು ಆಲ್ರೆಡಿ ಆಲ್ಮಂಡ್ ಫ್ಲೋರ್ ಮತ್ತು ಕೋಕೋನಟ್ ಫ್ಲೋರ್ದು ಒಂದು ಲೇಯರ್ನ ಪ್ರಿಪೇರ್ ಮಾಡಿ ಫ್ರೀಝರಲ್ಲಿ ಇಟ್ಟಿದ್ವಲ್ಲ, ಅದನ್ನು ತೊಗೊಬಂದ್ಬಿಟ್ಟು ಅದ್ರ ಮೇಲೆ ನೀವು ಮತ್ತೊಂದು ಲೇಯರ್ ಆಗಿ ಈ ಪೇಸ್ಟ್ನ ಸೇರಿಸಿ. ಅದಾದ ನಂತರ ನಿಮ್ಮ ಹತ್ರ ಪೀನಟ್ಸ್, ಸಾಲ್ಟೆಡ್ ಪೀನಟ್ಸ್ ಇರಬೇಕು. ಅದನ್ನು ನೀವು ಸಾಲ್ಟೆಡ್ ಪೀನಟ್ಸ್ನ ಇದ್ರ ಮೇಲೆ ನೋಡಿ ಈ ಥರ ನೀಟಾಗಿ ಉದುರಿಸ್ಬೇಕು. ನೀಟಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಆಗಬೇಕು ಈ ಸಾಲ್ಟೆಡ್ ಪೀನಟ್ಸು.
ಅಲ್ಲಿವರೆಗೂ ನೀಟಾಗಿ ಹಾಕಿ ಇದಾದ ನಂತರ ನೀವು ಫ್ರೀಝರಲ್ಲಿ ತೊಗೊಂಡೋಗಿ ಏನಿಲ್ಲ ಅಂದರೂ ಒಂದು 4 ಇಂದ 5 ಅವರ್ಸ್ ಇಡಬೇಕಾಗತ್ತೆ. ಅದಾದ ನಂತರ ನೀವು ನೋಡ್ಬೋದು ಇದನ್ನು ಹೊರಗಡೆ ತೆಗೆದ್ರೆ ಈ ಥರ ಲೇಯರ್ಸ್ ಇರುತ್ತೆ. ಸೊ ಈ ಥರ ಕಟ್ ಮಾಡ್ಕೋಬೇಕಾಗತ್ತೆ. ನಾನು ಚಿಕ್ಕದಾಗಿ ಕಟ್ ಮಾಡ್ತಾ ಇದ್ದೀನಿ. ನೀವು ಇನ್ನೂ ಚಿಕ್ಕದಾಗಿ ಬೇಕಾದರೂ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಈ ಥರ ಕಟ್ ಮಾಡಿ ಇಟ್ಕೊಂಡ ನಂತರ ಮೆಲ್ಟೆಡ್ ಡಾರ್ಕ್ ಚಾಕ್ಲೇಟ್ ಏನಿತ್ತು ನೋಡಿ ಅದರೊಳಗಡೆ ನೀವು ಈ ಒಂದು ಏನು ಮಾಡಿರೋದಿತ್ತಲ್ಲ ಆಲ್ರೆಡಿ ಬೈಟ್ಸು, ಆ ಬೈಟ್ಸ್ನ ಸೇರಿಸ್ಬಿಟ್ಟು ಎಲ್ಲ ಕಡೆ ಡಾರ್ಕ್ ಚಾಕ್ಲೇಟ್ನ ಕೋಟ್ ಮಾಡಿಬಿಟ್ಟು ಅದನ್ನು ನೀವು ಮತ್ತೆ ಫ್ರೀಝರಲ್ಲಿ 1 ಅವರ್ ಇಡಬೇಕಾಗತ್ತೆ. ನೋಡಿ ಎಲ್ಲದು ಏನಿದೆ ಇಲ್ಲಿ ಬೈಟ್ಸು, ಆ ಎಲ್ಲ ಬೈಟ್ಸಿಗೂ ಈ ಥರ ಡಾರ್ಕ್ ಚಾಕ್ಲೇಟ್ನ ಕೋಟ್ ಮಾಡಬೇಕಾಗತ್ತೆ. ಸೊ ಅದಾದ ನಂತರ ನೀವು ಬೇಕಾದರೆ ಇದ್ರ ಮೇಲ್ಗಡೆ ಸ್ವಲ್ಪ ಸೀ ಸಾಲ್ಟ್ನ ಹಾಕೋಬೋದು, ಚೆನ್ನಾಗಿರುತ್ತೆ. ನೋಡಿ ಈ ಥರ ಅನಿಸುತ್ತೆ. ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಐ ಹೋಪ್ ಈ ರೆಸಿಪಿ ನಿಮ್ಮ ಮನೆಯವರೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿ ನೀವು ಸ್ನೀಕರ್ಸ್ ತಿನ್ನೋದನ್ನ ಬಿಟ್ಟು ಇನ್ಮೇಲೆ ಮನೆಯಲ್ಲಿ ಬರೀ ಈ ಸ್ನೀಕರ್ಸ್ ಬಾರ್ನ ತಿಂತೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ನಾನು ಹೆಲ್ತಿಯಾಗಿ ಐಸ್ ಕ್ರೀಮ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಯೂಶಲಿ ಏನು ಗೊತ್ತಾ, ನಾವು ಅಂಗಡಿನಲ್ಲೆಲ್ಲ ಐಸ್ ಕ್ರೀಮ್ ತಿಂತೀವಲ್ವಾ. ಈಗ ಮ್ಯಾಂಗೋ ಐಸ್ ಕ್ರೀಮ್ ಅಂತೆ, ಆಮೇಲೆ ಸ್ಟ್ರಾಬೆರಿ ಐಸ್ ಕ್ರೀಮ್ ಅಂತೆ, ಇನ್ನು ಏನೇನೋ ಐಸ್ ಕ್ರೀಮ್ಸ್ ತಿಂತೀವಲ್ವಾ. ಮೋಸ್ಟ್ ಐಸ್ ಕ್ರೀಮ್ಸಲ್ಲಿ ಆ ಮ್ಯಾಂಗೋ ಐಸ್ ಕ್ರೀಮ್ ಅಂತ ಹೇಳಿರ್ತಾರೆ ನೋಡಿ, ಅದರಲ್ಲಿ 1% ಅಷ್ಟು ಮ್ಯಾಂಗೋ ಇರಲ್ಲ, ಜಸ್ಟ್ ಫ್ಲೇವರ್ ಹಾಕಿರ್ತಾರೆ ಅಷ್ಟೇ ಮ್ಯಾಂಗೋದು. ಅದಕ್ಕೇನೆ ಅವ್ರದ್ದು 1 ಇಯರ್ ಪೂರ್ತಿ ಆ ಐಸ್ ಕ್ರೀಮ್ ತಿನ್ನೋಕೆ ಹೋದ್ರು ಸೊ ಏನಂದ್ರೆ ಒಂದೇ ಥರ ಫ್ಲೇವರ್ ಇರುತ್ತೆ, ಒಂದೇ ಥರ ಟೇಸ್ಟ್ ಇರುತ್ತೆ, ಟೇಸ್ಟ್ ಚೇಂಜ್ ಆಗಲ್ಲ ಗೊತ್ತಾ. ಮ್ಯಾಂಗೋ ಸೀಸನಲ್ಲಿ ಮಾತ್ರ ಬರುತ್ತೆ. ಬಟ್ ಅವರು ಆ ಥರ ಒಂದೇ ಟೇಸ್ಟ್ನ ಇಯರ್ ಲಾಂಗ್ ಇಡೋದಕ್ಕೆ ಹೇಗೆ ಸಾಧ್ಯ ಅಂದರೆ ಅವರು ಜಸ್ಟ್ ಫ್ಲೇವರ್ನ ಯೂಸ್ ಮಾಡ್ತಾರೆ ಹೊರತು ರಿಯಲ್ ಮ್ಯಾಂಗೋಸ್ನ ಯೂಸ್ ಮಾಡಲ್ಲ. ಯೂಸ್ ಮಾಡಿದ್ರೂ ಸಮೇತ ಕೆಲವೊಂದು ಐಸ್ ಕ್ರೀಮಲ್ಲಿ ತುಂಬಾ ಕಡಿಮೆ ಪರ್ಸೆಂಟೇಜಲ್ಲಿ ಏನು ಫ್ರೂಟ್ಸ್ನ ಯೂಸ್ ಮಾಡಿರ್ತಾರೆ. ಇನ್ನು ಮಿಕ್ಕಿದ ಪೂರ್ತಿ ಫುಲ್ಲು ಕ್ರೀಮು, ಶುಗರು, ಎಷ್ಟು ಶುಗರ್ ಹಾಕ್ತಾರೆ ಅಂದರೆ ಐಸ್ ಕ್ರೀಮ್ಗೆ ಅಷ್ಟು ಶುಗರ್ ಹಾಕಿ ಮಾಡಿರ್ತಾರೆ ಆಯಿತಾ, ಅಂಗಡಿನಲ್ಲಿ ಐಸ್ ಕ್ರೀಮ್. ಸೊ ಡೆಫಿನೆಟ್ಲಿ ಅಂಗಡಿ ಐಸ್ ಕ್ರೀಮ್ಗಳು ಸಖತ್ತಾಗಿರುತ್ತೆ, ನನಗಂತೂ ಫೇವ್ರೆಟ್. ಬಟ್ ನಾವು ಮನೆಯಲ್ಲಿ ಹೆಲ್ತಿಯಾಗಿ ಯಾವ ಥರ ಐಸ್ ಕ್ರೀಮ್ ಮಾಡ್ಕೋಬೋದು ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ. ಡೆಫಿನೆಟ್ಲಿ ಈ ಐಸ್ ಕ್ರೀಮ್, ನಾನು ಮನೇಲಿ ಮಾಡೋವಂಥ ಐಸ್ ಕ್ರೀಮ್ ನೀವು ಅಂಗಡಿನಲ್ಲಿ ತಿಂತಿರಲ್ಲ. ಲೈಕ್ ಫಾರ್ ಎಕ್ಸಾಂಪಲ್ ಪೋಲಾರ್ ಬಿಯರ್, ಐಬ್ಯಾಕೋ ಅಥವಾ ಕಾರ್ನರ್ ಹೌಸ್ ಇಲ್ಲೆಲ್ಲ ತಿಂದಂಗಂತೂ ಇರಲ್ಲ. ನಾನು ಮುಂಚೆನೇ ಹೇಳ್ತಾ ಇದ್ದೀನಿ. ಹೆಲ್ತಿ ಐಸ್ ಕ್ರೀಮ್ ಅಂದರೆ ಹೆಲ್ತಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಬಟ್ ಡೆಫಿನೆಟ್ಲಿ ನಾಟ್ ಲೈಕ್ ಅಂಗಡಿನಲ್ಲಿ ಸಿಗೋವಂಥ ಐಸ್ ಕ್ರೀಮ್. ಬಿಕಾಸ್ ಅಂಗಡಿನಲ್ಲಿ ಸಿಗೋವಂಥ ಐಸ್ ಕ್ರೀಮ್ಗೆ ಒಂದಷ್ಟು ಶುಗರ್, ಒಂದಷ್ಟು ಕ್ರೀಮ್ ಹಾಕಿರ್ತಾರೆ. ಶುಗರ್ನ ಯಾವುದ್ರ ಜೊತೆ ಮಿಕ್ಸ್ ಮಾಡಿದ್ರು ಟೇಸ್ಟ್ ಈಸಿಯಾಗಿ ಬಂದ್ಬಿಡುತ್ತೆ. ಸೊ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್. ಸೊ ಇದು ಟೇಸ್ಟಿಯಾಗಿರುತ್ತೆ, ಬಟ್ ಡೆಫಿನೆಟ್ಲಿ ನಾಟ್ ಲೈಕ್ ಅಂಗಡಿ ಐಸ್ ಕ್ರೀಮ್. ಸೊ ಲೆಟ್ಸ್ ಗೋ. ಇವಾಗ ನಾನು ಮಾಡ್ತಾ ಇರೋದು ನೇರಳೆ ಹಣ್ಣಿನ ಐಸ್ ಕ್ರೀಮ್ ಆಯ್ತಾ. ಸೊ ನೇರಳೆ ಹಣ್ಣ ಯಾವಾಗಲೂ ಫುಲ್ ಹಣ್ಣಾಗಿರುವಂಥ ನೇರಳೆ ಹಣ್ಣು ತೊಗೊಳ್ಳಿ. ಕಾಯಿ ನೇರಳೆ ಹಣ್ಣು ತೊಗೊಂಡ್ರೆ ಹುಳಿ ಬಂದ್ಬಿಡುತ್ತೆ ಐಸ್ ಕ್ರೀಮು. ಸ್ವಲ್ಪ ಹಣ್ಣಾಗಿರೋಂಥ ನೇರಳೆ ಹಣ್ಣು ತೊಗೊಂಡು ಯಾವ ಥರ ಮಾಡ್ಬೋದು ಈ ಐಸ್ ಕ್ರೀಮ್ನ ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ. ಬನ್ನಿ ನೋಡ್ಕೊಬರೋಣ. ಫಸ್ಟ್ ಇಲ್ಲಿ ನೇರಳೆ ಹಣ್ಣ ನಾನು ನೀರು ಮತ್ತು ಉಪ್ಪು ಹಾಕ್ಬಿಟ್ಟು ಒಂದು 2 ಅವರ್ ನೆನೆಸಿಟ್ಟಿದ್ದೀನಿ. ಆ ನೆನೆಸಿದ ನಂತರ ಆ ನೇರಳೆ ಹಣ್ಣಲ್ಲಿ ಈ ಥರ ಪಲ್ಪೆಲ್ಲ ನೀವು ತಕ್ಕೋಬೇಕಾಗತ್ತೆ, ಬೀಜ ಎಲ್ಲ ನೀಟಾಗಿ ತೆಗ್ದಾಕ್ಬೇಕಾಗತ್ತೆ. ಅದನ್ನು ನೀವು 1.5 ಕಪ್ಪಷ್ಟು ನೀವು ಈ ಪಲ್ಪ್ನ ಸೇರಿಸ್ಕೋಬೇಕಾಗತ್ತೆ. ನೇರಳೆ ಹಣ್ಣು 1.5 ಕಪ್ ಅಲ್ಲ, ಪಲ್ಪ್ನ 1.5 ಕಪ್ಪಷ್ಟು ನೀವು ಈ ಒಂದು ಪಾತ್ರೆಗೆ ಸೇರಿಸ್ಕೊಳ್ಳಿ. ಇದಾದ ನಂತರ ಇದಕ್ಕೆ ನಾನು ಒಂದು ಅರ್ಧ ನಿಂಬೆಹಣ್ಣು ಹಾಕ್ತಾ ಇದ್ದೀನಿ. ಸೊ ನಿಂಬೆಹಣ್ಣು ಹಾಕೋದ್ರಿಂದ ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದಾದಮೇಲೆ ನಾನಿಲ್ಲಿ 1 ಸ್ಪೂನಷ್ಟು ಕೋಕೋನಟ್ ಶುಗರ್ ಹಾಕ್ತಾ ಇದ್ದೀನಿ. ನೀವು ಬೇಕಂದರೆ ಸಕ್ಕರೆ ಇದ್ದರೆ ಸಕ್ಕರೆನೇ ಹಾಕ್ಕೊಳ್ಳಿ, ಅಥವಾ ನಿಮ್ಮ ಮನೇಲಿ ಬೆಲ್ಲ ಇದ್ದರೆ ಬೆಲ್ಲನೇ ಹಾಕ್ಕೊಳ್ಳಿ. ಇದನ್ನು ನಾನು ನಾರ್ಮಲ್ ಆಗಿ ಪಾತ್ರೆನಲ್ಲಿ ಸ್ಟವ್ ಮೇಲೆ ಇಟ್ಬಿಟ್ಟು ಚೆನ್ನಾಗಿ ಈ ಒಂದು ಪಲ್ಪೆಲ್ಲನೂ ಒಂಥರ ಮ್ಯಾಶ್ ಆಗೋ ಥರ ಬೇಯ್ಕೋಬೇಕು. ಅಲ್ಲಿವರೆಗೂ ಬೇಯ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಇದನ್ನು ಸ್ಟವ್ ಮೇಲೆ ಇಡ್ತಾ ಇದ್ದೀನಿ. ಚೆನ್ನಾಗಿ ಬೆಂದೋಗ್ಬೇಕಾಯ್ತಾ, ನೀಟಾಗಿ ಅದರಲ್ಲಿ ಇರುವಂಥ ನೀರಂಶ ಎಲ್ಲ ಬೇಯೋವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಬೇಕಾಗತ್ತೆ. ನಂತರ ಈ ನೇರಳೆ ಹಣ್ಣಿಂದ ಏನು ಪೇಸ್ಟ್ ಇತ್ತು ನೋಡಿ ಅದನ್ನೆಲ್ಲ ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ದಯವಿಟ್ಟು ಇದು ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಂಡು ಸೈಡಿಗೆ ಎತ್ತಿಟ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಾನೊಂದು ಬೌಲಲ್ಲಿ ಕೊಕೊನಟ್ ಕ್ರೀಮ್ನ ತೊಗೊತಾ ಇದ್ದೀನಿ. ಕೊಕೊನಟ್ ಕ್ರೀಮ್ ಅಂತ ಬರುತ್ತೆ, ನೀವು ಅಂಗಡಿನಲ್ಲಿ ತಂದ್ಕೋಬೋದು. ಸೊ ಇದನ್ನು ನಾನು 3/4 ಕಪ್ ಆಗುವಷ್ಟು ಕೊಕೊನಟ್ ಕ್ರೀಮ್ನ ಸೇರಿಸ್ತಾ ಇದ್ದೀನಿ. ಸೊ ಯೂಶಲಿ ಅಂಗಡಿನಲ್ಲಿ ಐಸ್ ಕ್ರೀಮ್ ಮಾಡೋದಕ್ಕೆಲ್ಲ ಹೆವಿ ಕ್ರೀಮು, ಫ್ರೆಶ್ ಕ್ರೀಮು ಏನೇನೋ ಯೂಸ್ ಮಾಡ್ತಾರೆ, ಅದರಲ್ಲಿ ತುಂಬ ಫ್ಯಾಟ್ ಇರುತ್ತೆ. ಸೊ ಹಾಗಾಗಿ ನಾನು ಹೆಲ್ತಿಯರ್ ವರ್ಷನ್ ಮಾಡೋದಕ್ಕೆ ಕೊಕೊನಟ್ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ. ಅದ್ರ ಜೊತೆಗೆ ನಾನು ಇಲ್ಲಿ
1 ಕಪ್ಪಷ್ಟು ಯೋಗಟ್ನ ಯೂಸ್ ಮಾಡ್ತಾ ಇದ್ದೀನಿ ನಾನು. ಸೊ ಇದು ಬಂದ್ಬಿಟ್ಟು ಅರ್ಧ ಕಪ್ ಇರೋ ಅಷ್ಟು ಕಪ್ ಇದು, ಅದಕ್ಕೆ ನಾನು 2 ಟೈಮ್ಸ್ ಯೋಗಟ್ನ ಸೇರಿಸ್ಕೊತಾ ಇದ್ದೀನಿ, ನೀವು ನೋಡ್ಬೋದು. ಸೊ ಇದನ್ನು ನಾನು ಯೋಗಟ್ನ ಸೇರಿಸೋದ್ರಿಂದ ಇದು ಒಂದು ಐಸ್ ಕ್ರೀಮ್ ಹೈ ಪ್ರೋಟೀನ್ ಏನು ಐಸ್ ಕ್ರೀಮ್ ಆಗಿ ಕೂಡ ತಯಾರಾಗುತ್ತೆ ಅಂತ ಹೇಳ್ಬೋದು. ಸೊ ಇದಕ್ಕೆ ನಾನು 2 ಇಂದ 3 ಟೇಬಲ್ ಸ್ಪೂನ್ ಅಷ್ಟು ಹನಿ ಸೇರಿಸ್ತಾ ಇದ್ದೀನಿ. ನಿಮಗೆ ಸ್ವೀಟ್ ಜಾಸ್ತಿ ಬೇಕಾದರೆ ಇನ್ನೊಂದು ಸ್ವಲ್ಪ ಹನಿ ಜಾಸ್ತಿ ಸೇರಿಸ್ಕೋಬೋದು. ನಾನಿಲ್ಲಿ ಜಸ್ಟು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಹನಿನ ಸೇರಿಸ್ಕೊತಾ ಇದ್ದೀನಿ. ಸೊ ಇದೆಲ್ಲ ಸೇರಿಸಿದ ನಂತರ ಇದೆಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ಏನಪ್ಪ ಅಂತ ಹೇಳಿದ್ರೆ ಇದು ನಾವು ಹೆಲ್ತಿಯರ್ ವರ್ಷನ್ ಆಗಿ ಮಾಡ್ತಾ ಇದ್ದೀವಿ. ಸೊ ಅಷ್ಟೊಂದು ಫ್ಲಫಿಯಾಗಿ ಬರಲ್ಲ ನಾರ್ಮಲ್ ಐಸ್ ಕ್ರೀಮ್ ಅಷ್ಟು. ಸೊ ಬಟ್ ಸ್ಟಿಲ್ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಇಲ್ಲಿ ನಾನು ಒಂದು ಪಿಂಚ್ ಆಗೋಷ್ಟು ವೆನಿಲಾ ಬೀನ್ ಪೇಸ್ಟ್ನ ಸೇರಿಸ್ತಾ ಇದ್ದೀನಿ. ನಿಮ್ಮ ಹತ್ರ ವೆನಿಲಾ ಬೀನ್ ಪೇಸ್ಟ್ ಇಲ್ಲ ಅಂದರೆ ವೆನಿಲಾ ಎಸೆನ್ಸ್ನ 1 ಟೀ ಸ್ಪೂನ್ ಅಷ್ಟು ಸೇರಿಸ್ಕೋಬೋದು. ಸೊ ಇದೆಲ್ಲದನ್ನು ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದಾದ ನಂತರ ಈ ಥರ ಹ್ಯಾಂಡ್ ಮಿಕ್ಸರ್ ಅಂತ ಬರುತ್ತೆ, ನೀವು ನೋಡ್ಬೋದು. ಹ್ಯಾಂಡ್ ಮಿಕ್ಸರ್ ಅಂತ ಇದಕ್ಕೆ ಬೇಕಿಂಗಿಗೆಲ್ಲ ಯೂಸ್ ಮಾಡ್ತಾರೆ. ಸೊ ಆ ಥರದನ್ನ ತೊಗೊಂಡು ಈ ಥರ ನೀವು ಬೀಟ್ ಮಾಡ್ಕೋಬೇಕಾಗತ್ತೆ, ಎಲ್ಲದು ನೀಟಾಗಿ ಮಿಕ್ಸ್ ಆಗಂಗೆ. ನೋಡ್ಬೋದು ಈ ಥರ ನೀವು ಏನಿಲ್ಲ ಅಂದರೂ 2 ಇಂದ 3 ಮಿನಿಟ್ಸ್ ಅಷ್ಟು ನೀವು ಬೀಟ್ ಮಾಡಿದ್ರೆ ಸಾಕು. ತುಂಬ ಜಾಸ್ತಿ ಹೊತ್ತೇನು ಬೀಟ್ ಮಾಡೋದು ಬೇಕಾಗಿಲ್ಲ. ಸೊ ಇದು ಬೀಟ್ ಮಾಡಿದ ನಂತರ ನಾವು ಆವಾಗಲೇ ಮಿಕ್ಸಿ ಮಾಡ್ಕೊಬಂದು ಇಟ್ಕೊಂಡಿದ್ವಲ್ಲ, ಸೊ ಆ ಒಂದು ಏನು ನೇರಳೆಹಣ್ಣಿನ ಪೇಸ್ಟ್ ಏನಿತ್ತು ನೋಡಿ, ಅದರಲ್ಲಿ 95% ಅಷ್ಟು ಎಲ್ಲ ನೇರಳೆಹಣ್ಣಿನ ಪೇಸ್ಟ್ನ ಇದಕ್ಕೆ ಸೇರಿಸ್ಬಿಡಿ. ಸೊ ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ನೋಡಿ ಈ ಥರ ಕಲರ್ ಕಾಣಿಸುತ್ತೆ. ಇವಾಗೇನು ಅಷ್ಟೊಂದು ಕಲರ್ ಕಾಣಿಸ್ತಾ ಇಲ್ಲ, ಬಟ್ ಡೆಫಿನೆಟ್ಲಿ ಐಸ್ ಕ್ರೀಮ್ ಆದಮೇಲೆ ತುಂಬ ಚೆನ್ನಾಗಿರೋ ಕಲರ್ ಕಾಣಿಸುತ್ತೆ. ನೋಡಿ ಈ ಥರ ನೀವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ಈ ಥರ ಒಂದು ಬ್ರೆಡ್ ಟಿನ್ನ ತಗೊಂಡು ಅದಕ್ಕೆ ನಾನು ಈ ಒಂದು ಐಸ್ ಕ್ರೀಮ್ದು ಪೇಸ್ಟ್ ಏನಿದೆ ನೋಡಿ ಅದನ್ನ ಸೇರಿಸ್ತಾ ಇದ್ದೀನಿ. ನೀವು ಹತ್ರ ಬ್ರೆಡ್ ಟಿನ್ ಇಲ್ಲ ಅಂದರೆ ನಾರ್ಮಲಿ ಯಾವ್ದಾದ್ರು ಬಾಕ್ಸ್ ಬರುತ್ತಲ್ಲ ಆ ಥರ ಬಾಕ್ಸಿಗೆ ಕೂಡ ಹಾಕೋಬೋದು. ಸೊ ಇದನ್ನೆಲ್ಲದನ್ನು ನೀಟಾಗಿ ಟ್ರಾನ್ಸ್ಫರ್ ಮಾಡಿಬಿಟ್ಟು ಅದಾದಮೇಲೆ ನಾನು ನೇರಳೆಹಣ್ಣಿನ ಪೇಸ್ಟ್ ಏನಿತ್ತು ನೋಡಿ ಅದನ್ನು ಸುಮ್ಮನೆ ಇದ್ರ ಮೇಲ್ಗಡೆ ಸ್ವಲ್ಪ ಹಾಕ್ತಾ ಇದ್ದೀನಿ, ಡಿಸೈನಿಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಇನ್ನೊಂದು 5% ಉಳ್ಕೊಂಡಿತ್ತಲ್ಲ ಅದನ್ನು ನಾನು ಈ ಥರ ಹಾಕ್ತಾ ಇದ್ದೀನಿ. ಸೊ ಅದಾದಮೇಲೆ ಒಂದು ಏನು ಪ್ಲಾಸ್ಟಿಕ್ ಕವರ್ ಬರುತ್ತೆ ನೋಡಿ, ಆ ಕವರ್ನ ಇದಕ್ಕೆ ನೀಟಾಗಿ ಅಂಟಿಸ್ಬಿಟ್ಟು ಇಡಬೇಕಾಗತ್ತೆ ಫ್ರೀಝರಲ್ಲಿ. ಬಿಕಾಸ್ ಒಂಥರ ಐಸ್ ಕ್ಯೂಬ್ ಥರ ಆಗುತ್ತೆ ಆ ಥರ ಇಟ್ಟಿಲ್ಲ ಅಂದರೆ. ಸೊ ಆ ಥರ ಒಂದು ಪೇಪರ್ನ ಏನು ಕವರ್ನ ಇದಕ್ಕೆ ಹಾಕ್ಬಿಟ್ಟು ನೀಟಾಗಿ ಇಡಬೇಕಾಗುತ್ತೆ. ನಮ್ಮ ಮನೇಲಿ ಸದ್ಯಕ್ಕೆ ಕವರ್ ಯಾವುದೂ ಇಲ್ಲ ಆ ಥರದ್ದು. ನಮ್ಮ ಮನೇಲಿ ಯೂಶ್ವಲಿ ಪ್ಲಾಸ್ಟಿಕ್ ಕವರ್ನ ತರೋದೇ ಇಲ್ಲ, ರೇರ್ ಕೇಸಸಲ್ಲಿ ತಗೊಬರೋದು. ಈ ಥರದ್ದು ಯಾವುದೋ ಒಂದು ಕವರ್ ಇತ್ತು ನಮ್ಮ ಮನೆಯಿಂದ ತಂದಿರೋದು ಊರಿಂದ. ಸೊ ಅದನ್ನು ನೋಡಿ ನಾನು ಈ ಥರ ಹಾಕ್ಬಿಟ್ಟು ಫ್ರೀಝರಲ್ಲಿ ಇಟ್ಟು ಫ್ರೀಝರಿಂದ ಒಂದು 12 ಅವರ್ಸ್ ಆದರೂ ಫ್ರೀಝರಲ್ಲಿ ಇಡಬೇಕಾಗತ್ತೆ. ಅದಾದಮೇಲೆ ನೋಡ್ಬೋದು ಈ ಥರ ಆಗಿರುತ್ತೆ ಐಸ್ ಕ್ರೀಮು. ಸೊ ಫ್ರೀಝರ್ ಅಂದರೆ ಗೊತ್ತಲ್ಲ ಐಸ್ ಕ್ರೀಮ್ ಇಡೋದು, ಅದರಲ್ಲಿ ಇಡಬೇಕಾಗತ್ತೆ. ಈ ಥರ ಒಂದು ಸ್ಕೂಪ್ ತೊಗೊಂಡು ನಾನು ನನ್ನ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಇದನ್ನ ನಿಮಗೆ ಇನ್ನೂ ಬೇಕಾದರೆ ನೀವು ಇದನ್ನು ಏನು ಹೀಗೆ ಕೂಡ ತಿನ್ಬೋದು, ಅಥವಾ ಮಿಕ್ಸಿ ಜಾರಲ್ಲಿ ಮಿಕ್ಸಿ ಮಾಡ್ಕೊಬಿಟ್ಟು ಅದನ್ನ ಕೂಡ ತಿನ್ಬೋದು. ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ. ಸೊ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಯಾವುದಾದ್ರೂ ಟ್ರೈ ಮಾಡಿದ್ರು ಕೂಡ ಬಂದು ತಿಳಿಸಿ ಹೇಗೆ ಬಂತು ಏನು ಅಂತ ಹೇಳ್ಬಿಟ್ಟು ಈ ವಿಡಿಯೋಗೆ. ಸೊ ನನಗೆ ಇನ್ನು ಬೇರೆ ವಿಡಿಯೋಸ್ ಮಾಡೋದಕ್ಕೂ ಹೆಲ್ಪ್ ಆಗುತ್ತೆ. ಇನ್ನು ಯಾವ್ಯಾವುದು ರೆಸಿಪೀಸ್ ಬೇಕು ಅಂತ ಕಮೆಂಟ್ ಮೂಲಕ ತಿಳಿಸಿ. ಡೆಫಿನೆಟ್ಲಿ ನಾನು ನಿಮಗೆ ಆದಷ್ಟು ವಿಡಿಯೋಸ್ಗಳನ್ನ ತಗೊಬರೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟಿಲ್ ಎಂಡ್. ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.